ಫಲ ಜ್ಯೋತಿಷ್ಯ, ಮಾಟ ಮಂತ್ರಕ್ಕೆ ಪರಿಹಾರ, ಗ್ರಹ ದೋಷಕ್ಕೆ ಪರಿಹಾರ. ಈ ಜ್ಯೋತಿಷ್ಯ ಅಂತ ಹೇಳಿದ್ರೆ ಏನು? ನಮ್ಮ ವೇದ ಕಾಲದ ಋಷಿಗಳು ಈ ವಿಚಾರವನ್ನು ಹೇಳಿದ್ದಾರೆ. ಜ್ಯೋತಿಷ್ಯ ಜ್ಯೋತಿರ್ವಿಜ್ಞಾನ, ಅದು ಸೈನ್ಸ್. ಸರ್, ವೇದಗಳ ಪ್ರಕಾರ ಫಲ ಜ್ಯೋತಿಷ್ಯ, ಮಾಟ ಮಂತ್ರಕ್ಕೆ ಪರಿಹಾರ, ಗ್ರಹ ದೋಷಕ್ಕೆ ಪರಿಹಾರ ಅಂತ ಏನಾದರೂ ಅಲ್ಲಿ ಪರಿಹಾರಗಳಿದೆಯಾ ಅಕಾರ್ಡಿಂಗ್ ಟು ವೇದ? ನಿಮ್ಮ ಅನುಭವದಲ್ಲಿ, ನೀವು ವಿದ್ಯಾರ್ಥಿ ಆಗಿದ್ದೀರಲ್ವಾ, ಅದರಿಂದ ನಿಮ್ಮ ಅನುಭವದಲ್ಲಿ ನೋಡಿದ್ದೀರಾ ಅದನ್ನು? ಈಗ ನೋಡಿ, ವೇದಗಳಲ್ಲಿ ನಾನು ನಿಮಗೆ ಹೇಳಿದಾಗೆ 4 ವೇದಗಳಿದೆ, 4 ಉಪವೇದಗಳಿದೆ, ಮತ್ತು ಒಂದೊಂದು ವೇದಕ್ಕೆ 4 ಭಾಗಗಳಿದೆ. ಅಲ್ಲಿಂದ ವೇದಾಂಗಗಳಿದೆ. ಅದರಲ್ಲಿ ಜ್ಯೋತಿಷ್ಯ ಅಂತ ಶಬ್ದ ಬರ್ತದೆ. ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ, ಕಲ್ಪ ಅಂತ. ಈ ಜ್ಯೋತಿಷ್ಯ ಅಂತ ಹೇಳಿದ್ರೆ ಏನು? ನಮ್ಮ ವೇದ ಕಾಲದ ಋಷಿಗಳು ಖಗೋಳ ವಿಜ್ಞಾನ ಮತ್ತು ಗಣಿತಶಾಸ್ತ್ರ ಈ ವಿಚಾರವನ್ನು ಹೇಳಿದ್ದಾರೆ. ಜ್ಯೋತಿಷ್ಯ ಜ್ಯೋತಿರ್ವಿಜ್ಞಾನ, ಅದು ಸೈನ್ಸ್. ವಿಜ್ಞಾನವನ್ನು ನಮ್ಮ ಋಷಿಗಳು ಹೇಳಿದ್ದಾರೆ. ಇವತ್ತು ಆ ಜ್ಯೋತಿಷ್ಯ ಶಬ್ದ ತಗೊಂಡು ಯಾವುದೋ ಫಲಿತ ಜ್ಯೋತಿಷ್ಯ ಹೇಳಿ ನಿಮ್ಮ ಸಮಸ್ಯೆಗೆ ಪರಿಹಾರ ನಾವು ಕೊಡ್ತೇವೆ, ನಿಮಗೆ ಕುಜ ದೋಷ ಇದೆ, ರಾಹು ದೋಷ ಇದೆ, ಶನಿ ದೋಷ ಇದೆ, ಅಥವಾ ಅನೇಕ ದೋಷಗಳಿದೆ, ಇದಕ್ಕೆ 5,000 ಕೊಡಿ, 10,000 ಕೊಡಿ, 20,000 ಕೊಡಿ, ಈ ರೀತಿಯಲ್ಲಿ ಏನೋ ಮನಸ್ಸಿಗೆ ಬಂದ ಹಾಗೆ ಮಾಡಿಕೊಂಡು ವೇದಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಇದೆ ಅಂತ. ವೇದಗಳಲ್ಲಿ ಇರುವಂಥದ್ದು ವೈಜ್ಞಾನಿಕವಾಗಿ ಜ್ಯೋತಿರ್ವಿಜ್ಞಾನ ಇರೋದು. ಆದ್ದರಿಂದ ಈ ರೀತಿಯಲ್ಲಿ ನಾವು ಯಾರು ಹೇಳ್ತಾ ಇದ್ದಾರೋ ಅದಕ್ಕೆ ನಾವು ಬಲಿಯಾಗಬಾರ್ದು. ಮತ್ತು ನೋಡಿ, ವೇದಗಳನ್ನು ಅರ್ಥ ಮಾಡಿಕೊಂಡವರು ಕಡಿಮೆ. ವೇದಗಳನ್ನು ಏನೋ ಅರ್ಥ ಮಾಡಿಕೊಂಡಿದ್ದಾರೆ. ವೇದದಲ್ಲಿ ನರಬಲಿಯೂ ಇದೆ, ಮತ್ತು ಅಶ್ವಬಲಿ ಇದೆ, ಪ್ರಾಣಿ ಬಲಿ ಇದೆ. ಅಲ್ಲಿ ಬಲಿ ಶಬ್ದ ಇದೆ ವೇದಗಳಲ್ಲಿ. ಏನು ಬಲಿ? ಮನುಷ್ಯ, ಪ್ರಾಣಿ, ಪಶು ಪಕ್ಷಿಯನ್ನು ಬಲಿ ಕೊಡುವುದಲ್ಲ. ನಾವು ಸರ್ವೋತ್ತಮ ದೇವರಿಗೆ ಈ ಪ್ರಕೃತಿ ಮೂಲಕ ಪ್ರಾರ್ಥನೆಯನ್ನು ಮಾಡುತ್ತಾ ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ಬಲಿ ಕೊಡಬೇಕು. ರಾಗ, ದ್ವೇಷ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಂಥ ಈ ಅಹಂಕಾರ, ಇದನ್ನು ನಾವು ಬಲಿಯನ್ನು ಕೊಡಬೇಕು. ಇದು ನಿಜವಾದ ಪೂಜೆ. ಅದು ಬಿಟ್ಟು ನಿಮ್ಮಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ, ತೊಂದರೆ ಆಗಿದೆ, ಫಲಿತ ಜ್ಯೋತಿಷ್ ಹತ್ರ ಹೋಗಿ ಕವಡೆ ಹಾಕೋದು, ಗಿಣಿಶಾಸ್ತ್ರ, ಕೈಶಾಸ್ತ್ರ, ಮುಖದ ಶಾಸ್ತ್ರ, ಮತ್ತು ರೇಖೆಗಳ ಶಾಸ್ತ್ರ ಯಾವುದೂ ಇಲ್ಲ ವೇದದಲ್ಲಿ. ಯಾವುದು ವೇದದಲ್ಲಿ ಇಲ್ಲ. ಯಾಕೆಂದರೆ ವೇದದಲ್ಲಿ ಋಷಿಗಳು, ಜ್ಞಾನಿಗಳು, ವಿಜ್ಞಾನಿಗಳು, ಅವರು ಅಜ್ಞಾನಿಗಳಲ್ಲ. ಅದರಿಂದ ಅವರು ನೋಡಿ, ಈ ವಿಜ್ಞಾನಿ ಮತ್ತು ಜ್ಞಾನಿಗೆ ಏನು ವ್ಯತ್ಯಾಸ ಅಂದರೆ, ಇವತ್ತಿನ ವಿಜ್ಞಾನಿ ಈ ಪದಾರ್ಥ, ಈ ಶರೀರ ಹಾಗೂ ಹೊರಗಿನ ಪದಾರ್ಥಗಳ ಮೂಲ ವಸ್ತು ಈಗಾಗಲೇ ಇದೆ, ಸೃಷ್ಟಿಯಲ್ಲಿ ಇದೆ, ಅದನ್ನು ತಗೊಂಡು ಉಪವಸ್ತುಗಳನ್ನ ಮಾಡ್ತಾರೆ. ಇದು ವಿಜ್ಞಾನಿ. ಯಾಕಂದರೆ ಅವನ ಮನಸ್ಸನ್ನು ಒಂದು ವಸ್ತುವಿನ ಕಡೆಗೆ ಕೇಂದ್ರೀಕರಿಸಿ ಅಲ್ಲಿ ಒಂದು ಸಂಶೋಧನೆಯನ್ನು ಮಾಡ್ತಾನೆ. ಸಾಧುಗಳು, ಸಂತರು, ಜ್ಞಾನಿಗಳು, ಮಹಾತ್ಮರು, ಋಷಿಗಳು, ಮುನಿಗಳು ಪದಾರ್ಥ ವಿದ್ಯೆ, ಅಪಾರ ವಿದ್ಯೆ ಅಂತ ಹೇಳಿದ್ರೆ ಅದನ್ನು ತಿಳಿದುಕೊಂಡು ಪರವಿದ್ಯೆ, ಆತ್ಮವಿದ್ಯೆ, ಆ ಒಳಗಿನ ಮೂಲಕ ಎಲ್ಲವನ್ನು ನೋಡ್ತಾರೆ. ಇದೇ ವ್ಯತ್ಯಾಸ. ಆದ್ದರಿಂದ ತಾವೆಲ್ಲರೂ ಜ್ಞಾನವನ್ನು ಮುಖ್ಯವಾಗಿ ಪಡ್ಕೊಳ್ಳಿ. ನೋಡಿ, ನಮ್ಮ ಸನಾತನ ಪರಂಪರೆ ಕೋಟಿ ವರ್ಷದಿಂದ ಇದೆ. ನೋಡಿ, ಇವತ್ತು ಈ ಕಲ್ಪದ ಶ್ವೇತಾವರಹ ಕಲ್ಪ, ಇದು ಹಿಂದಿನದು ಪದ್ಮಕಲ್ಪ. ಈ ಕಲ್ಪದಲ್ಲಿ ಭೂಮಿಯ ಆಯುಸು 432 ಕೋಟಿ ವರ್ಷ. ಈಗ ಸೃಷ್ಟಿಯಾಗಿ 200 ಕೋಟಿ ವರ್ಷ ಆಯಿತು. ಮಾನವನ ಸೃಷ್ಟಿಯಾಗಿ 197 ಕೋಟಿ 29,49,127ನೇ ವರ್ಷ ನಡೀತಾ ಇದೆ. ಬಟ್ ಸೈನ್ಸ್ ಪ್ರಕಾರ ಸೈನ್ಸಲ್ಲಿ 2 ಲಕ್ಷ ವರ್ಷ ಅಂತ ಮೊನ್ನೆ ಯಾರೋ ನಾನು ಟಿವಿಯಲ್ಲಿ, ಯೂಟ್ಯೂಬಲ್ಲಿ ಹೇಳಿದ್ದನ್ನು ನೋಡಿದ್ದೇನೆ, 2 ಲಕ್ಷ ಅಂತ. ಹಾಗೆ ಇಲ್ಲ. ನೋಡಿ, ಸೃಷ್ಟಿ ಹೇಗೆ ಇದೆ ಅಂತ ಹೇಳಿದ್ರೆ, ಕೆಲವರು ಹೇಳ್ತಾರೆ ಏನಂತಂದರೆ ಮಂಗನಿಂದ ಮಾನವ ಅಂತ ವಿಕಾಸ ಆಯ್ತಾ ಬಂತು ಅಂತ. ವಿಕಾಸ ಹೇಗೆ ಆಯ್ತಾ ಬಂತು? ಇದನ್ನು ಪುರಾಣಗಳಲ್ಲಿ ವಿವರಣೆ ಕೊಟ್ಟಿದ್ದಾರೆ. 10 ದಶಾವತಾರಗಳ ಮೂಲಕ ಫಸ್ಟು ನೀರಲ್ಲಿ ಜಲಚರಗಳು, ಅಲ್ಲಿಂದ ನೀರಿನ ಭಾಗದಲ್ಲಿ ಭೂಮಿಯಲ್ಲಿ ಪ್ರಾಣಿಗಳು, ಮತ್ತು ಪಶು ಪಕ್ಷಿಗಳು, ನಂತರ ನಾವು ಮಾನವರು, ಲಾಸ್ಟಿಗೆ ಮಾನವರು ಅಂತ. ನಿಜವಾಗಿ ಶಾಸ್ತ್ರದಲ್ಲಿ ಮಾನವರು ಅಂದರೆ ನೇರವಾಗಿ ಒಂದು ಮಾನವ, ಒಂದು ಗಂಡು ಶರೀರ, ಹೆಣ್ಣು ಶರೀರ, ಇಬ್ಬರನ್ನ ಯುವಕರನ್ನು ಸೃಷ್ಟಿ ಮಾಡಿರೋದು. ಈಗ ಒಂದು ಕೋಳಿ, ಆ ಸರ್ವೋತ್ತಮ ಶಕ್ತಿಯಿಂದಲೇ ಸೃಷ್ಟಿಯಾದವರು. ಅಂದು ಅಕಾರ್ಡಿಂಗ್ ಟು ವೇದ. ಸರ್ವೋತ್ತಮ ದೇವರಿಂದ, ನಿರಾಕಾರ ಮಹಾಶಕ್ತಿಯಿಂದ ನೇರವಾಗಿ ಬ್ರಹ್ಮ ಋಷಿಗಳ ಸೃಷ್ಟಿಯಾಯಿತು. ಅಲ್ಲಿಂದ ಮತ್ತೆ ದೇಹ ಸಂಬಂಧದಿಂದ ಮಾನವರ ಉತ್ಪತ್ತಿ ಆಯ್ತಾ ಬಂತು. ಇದು ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದೆ. ಇದನ್ನು ಆರ್ಯ ಸಮಾಜದ ಮಹರ್ಷಿ ದಯಾನಂದ ಸರಸ್ವತಿಯವರು ವೇದ ಭಾಷ್ಯದಲ್ಲಿಯೂ ಕೊಟ್ಟಿದ್ದಾರೆ. ಅವರ ಕೃಣವಂತ ವಿಶ್ವಮಾರ್ಯದಲ್ಲೂ ಇದೆ.
ಅದಕ್ಕೆ ನೋಡಿ ಓಂ ತತ್ಸತ್. ಈಗ ನಿಮ್ಮಲ್ಲಿ ಒಂದು ಶುಭ ಕಾರ್ಯಕ್ಕೆ ಒಂದು ಪುರೋಹಿತ ಬಂದು ಏನು ಹೇಳ್ತಾರೆ? ಓಂ ತತ್ಸತ್ ಶ್ರೀ ಬ್ರಹ್ಮಣೋ ದ್ವಿತೀಯ ಭರಾತೆ ವೈವಸತ ಮನುವಂಸದೆ ಅಷ್ಟವಿಂಶತಿತಮೆ ಕಲಿಯುಗೆ ಕಲಿ ಪ್ರಥಮ ಚರಣೆ ಆಯನೆ ಸಂವತ್ಸರೆ ಮಾಸೆ ದಿನೇ ಪಕ್ಷೆ ಲಗ್ನೆ ಮೂರ್ತೆ ಇದಂ ಕಾರ್ಯಂ ಕ್ರಿಯೇತೆ ಚ. ಯಾಕಂದರೆ ನಮ್ಮ ಗಣಿತ ಶಾಸ್ತ್ರದಲ್ಲಿ ಖಗೋಳ ಶಾಸ್ತ್ರ ಅಷ್ಟು ವರ್ಷದಿಂದ ನಾವು ಲೆಕ್ಕ ಇಟ್ಕೊಂಡು ಆರ್ಯರು ಬಂದಿದ್ದಾರೆ. ಇಲ್ಲಿ ಆರ್ಯರು ಅನಾರ್ಯರು ಅಂತಾರೆ. ಆರ್ಯರು ಅಂತಾರೆ ಉತ್ತಮ ಗುಣಗಳು ಇರುವವರು ಆರ್ಯರು, ಉತ್ತಮ ಗುಣಗಳು ಇಲ್ಲದವರು ಅನಾರ್ಯರು, ಇಷ್ಟೇ. ಇದಕ್ಕಾಗಿ ಯಾರೋ ಆರ್ಯರು ಇರಾನಿಂದ ಬಂದರು, ಮತ್ತು ಇಲ್ಲಿ ಏನೇನೋ ತುಂಬ ಗಲಾಟೆ, ಅದು ದೊಡ್ಡ ವಿಷಯ, ಅದು ಮುಂದಿನ ದಿನದಲ್ಲಿ ಮಾತನಾಡುವ. ಅದರಿಂದ ಇದು ಸ್ಪಷ್ಟವಾಗಿ ವೇದಗಳಲ್ಲಿ ಇದೆ. ಈಗ ಒಂದು ಗಂಡು ಕೋಳಿ, ಒಂದು ಹೆಣ್ಣು ಕೋಳಿ, ಒಂದು ಗಂಡು ಹಾವು, ಒಂದು ಹೆಣ್ಣು ಹಾವು, ಒಂದು ಗಂಡು ಹುಲಿ, ಒಂದು ಹೆಣ್ಣು ಹುಲಿ, ಈ ರೀತಿಯಲ್ಲಿ ಸೃಷ್ಟಿಯಾಗಿದ್ದು. ಮನುಷ್ಯ ಅಷ್ಟೇ ಹಾಗೆ ನೇರವಾಗಿ. ಅದು ಬಿಟ್ಟು ಯಾವುದೋ ಪ್ರಾಣಿಯಿಂದ ಕ್ರಿಮಿ ಕೀಟದಿಂದ ಆಗಿ ಮನುಷ್ಯ ಬಂದಿದ್ದಲ್ಲ, ನೇರವಾಗಿ. ಯಾಕೆಂದರೆ ಇದು ವೇದಗಳಲ್ಲಿ ಏನು ಹೇಳ್ತಾರೆ, ಆ ಸರ್ವೋತ್ತಮ ದೇವರಿಂದ ಈ ಜೀವ ನಾವು ಕಿಡಿಯಾಗಿ ಬಂದಿದ್ದೇವೆ ಅಂತ. ಮತ್ತು ನಾವು ಅಜ್ಞಾನದಿಂದ ಈ ಪ್ರಕೃತಿಯ ಮೋಹದಿಂದ ನಮ್ಮ ಒಂದು ಮೋಹ ಸರ್ವೋತ್ತಮ ದೇವರು ಅಂದರೆ ಅದಕ್ಕೆ ಹೆಸರಿಲ್ಲ. ಹೆಸರು ಅದು ಆತ್ಮ, ಅದು ಆತ್ಮ. ನಿಜವಾಗಿ ವೇದ ಉಪನಿಷತ್ತುಗಳಲ್ಲಿ ಹೇಳುವುದೇನು ಅಂತಾರೆ, ಅದು ಆತ್ಮ, ಸರ್ವೋತ್ತಮ ದೇವರಲ್ಲಿ ಅದಕ್ಕಾಗಿ ನಾವು ಪರಬ್ರಹ್ಮ ಪರಮಾತ್ಮ ಮತ್ತೆ ಹೆಣ್ಣು ಇಲ್ಲ, ಅದು ಗಂಡು ಹೆಣ್ಣು. ಅದಕ್ಕೆ ಪರಬ್ರಹ್ಮ ಪರಶಕ್ತಿ ಅಂತ ನಾವು ವೇದ ವಿದ್ಯಾರ್ಥಿಗಳು ವಿವರಣೆ ಕೊಡ್ತೇವೆ. ಪರಬ್ರಹ್ಮ ಅಂತ ಹೇಳಿದ್ರೆ ನಿರ್ಗುಣ ನಿರಾಕಾರ ಅವ್ಯಕ್ತ ಬ್ರಹ್ಮ ಒಂದೇ, ಏಕಂ ಏವಂ ಅದ್ವೈತತೆ, ಒಂದೇ ಒಂದು, ಎರಡು ಇಲ್ಲ. ನೋಡಿ, ಆ ಸೃಷ್ಟಿ ಪೂರ್ವದಲ್ಲಿ ಇದ್ದಂಥದ್ದು ಆ ಶಕ್ತಿ ಇದೆಯಲ್ಲ, ಆತ್ಮ ಮಹಾಘನ ಶಕ್ತಿ, ಅದು ಕಣದಿಂದ ಘನವಾಗಿದ್ದು, ಏಕದಿಂದ ಅನೇಕವಾಗಿದ್ದು, ಅವ್ಯಕ್ತದಿಂದ ವ್ಯಕ್ತವಾಗಿದ್ದು. ಅದಕ್ಕಾಗಿ ನೋಡಿ, ವ್ಯಕ್ತವಾದ ಜಗತ್ತು ಇದು ಅವ್ಯಕ್ತದಿಂದ ವ್ಯಕ್ತವಾಗಿದ್ದು. ಈ ಬ್ರಹ್ಮಾಂಡವೇ ದೇವರ ಶರೀರ, ಬ್ರಹ್ಮನ ಶರೀರ ಅಂತ ಹೇಳೋದಿಲ್ಲ ನಾನು. ಹಾಗೆ ಪರಾಶಕ್ತಿ ಅಂತ ನಾವು ಯಾವುದಕ್ಕೆ ಹೇಳ್ತೇವೆ, ಈ ಪ್ರಕೃತಿಗೆ ಪರಾಶಕ್ತಿ ಅಂತ ಹೇಳೋದು. ಅದಕ್ಕೆ ಆ ಮಾತೆ ತಾಯಿ. ನೋಡಿ, ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ಕೋಟಿ ಕೋಟಿ ವರ್ಷದ ನಮ್ಮದು ಲೆಕ್ಕಾಚಾರ ಇತಿಹಾಸಗಳನ್ನು ನಾವು ಓದ್ಬೋದು, ತಿಳ್ಕೊಳ್ಬೋದು ಅಂತಾರೆ ಜ್ಞಾನ. ನಮ್ಮ ಸನಾತನ ಧರ್ಮದಲ್ಲಿ ನಾನು ವೈಯಕ್ತಿಕವಾಗಿ ಹೇಳೋದು 4 ಪಿಲ್ಲರ್ ಆಧಾರ ಸ್ತಂಭ. ಒಂದು ವೇದ ಕಾಲದ ಋಷಿಗಳು, ಮತ್ತು ನಮ್ಮ ಋಷಿಕೆಯರು, ಬ್ರಹ್ಮವಾದಿನಿಯರು. ಈಗ ನಮ್ಮ ಋಷಿಗಳಲ್ಲಿ ನಮಗೆ ಗೊತ್ತಿದೆ, ನಾನು ಹೇಳಿದಾಗ ಈಗ ಅನೇಕ ಋಷಿಗಳಿದ್ದಾರೆ. ಈಗ ನೋಡಿ, ಅಪಾಲ, ಲೋಪಮುದ್ರೆ, ಗಾರ್ಗ್ಯ, ಅಘೋಷ, ವಾಗಂಬ್ರಣಿ, ಋಗ್ವೇದದಲ್ಲಿ ಬರುವ ಋಷಿಗಳು, ಮಾತೆಯರು. ಅವರು ಆತ್ಮ ಸಾಕ್ಷಾತ್ಕಾರ, ಬ್ರಹ್ಮ ಸಾಕ್ಷಾತ್ಕಾರ ಮಾಡಿ ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಹಾಗೆ 2 ಪಿಲ್ಲರ್, ಋಷಿಗಳು, ಋಷಿಕೆಯರು. ಮತ್ತು ತ್ರೇತಾಯುಗದ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ವೇದಗಳನ್ನು ಅಧ್ಯಯನ ಮಾಡಿ ಧರ್ಮ ಪ್ರಕಾರ ನಡೆದು ಅಧರ್ಮಗಳಿಗೆ ಶಿಕ್ಷೆಯನ್ನು ಕೊಟ್ಟು ಕೊಲ್ಲುವರನ್ನು ಕೊಂದು ಧರ್ಮ ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟು ಹೋಗಿದ್ದಾರೆ. ಹಾಗೆ ಇಂದಿನ ಯುಗ ದ್ವಾಪರ ಶ್ರೀರಾಮನ ಭಕ್ತರು ರಾಮನ ಮಾತ್ರ ಪೂಜೆ ಮಾಡ್ತಾರೆ, ವೇದಗಳನ್ನು ಬಿಟ್ಟಾಕರು. ವೇದನ ಬಿಟ್ಟರು. ಶ್ರೀರಾಮ ಯಾರು ಅಂತೇ ಗೊತ್ತಿಲ್ಲ. ಶ್ರೀರಾಮನ ಗುಣವನ್ನು ನಮ್ಮ ಜೀವನದಲ್ಲಿ ಅಳವಡಿಸಬೇಕು, ಶ್ರೀಕೃಷ್ಣನ ಗುಣವನ್ನು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ನೋಡಿ, ನಾವು ಎಷ್ಟು ತಪ್ಪಾಗಿ ನಾವು ಏನು ಮಾಡ್ತೇವೆ, ಆರತಿ ಎತ್ತಿ ಪೂಜೆ ಮಾಡ್ತೇವೆ ರಾಮನಿಗೆ, ಕೃಷ್ಣನಿಗೆ ತೆಂಗಿನಕಾಯಿ ಹೊಡೆದು ಬಿಡ್ತೇವೆ. ಎಲ್ಲಿ ರಾಮ ಯಾರು? ರಾಮನನ್ನು ನಾವು ತಿಳ್ಕೊಳ್ಬೇಕು, ಕೃಷ್ಣನನ್ನು ತಿಳಿದುಕೊಳ್ಬೇಕು. ಇವರು ಮಹಾತ್ಮರು, ಧರ್ಮಾತ್ಮರು, ಮಹಾಮಾನವರು, ನಮ್ಮ ಪಾಲಿನ ದೇವತೆಗಳು. ದೇವರಲ್ಲ, ದೇವರು ಒಬ್ಬನೇ, ಪೂರ್ಣ ಬ್ರಹ್ಮ ಪರಬ್ರಹ್ಮ ಪರಮಾತ್ಮ. ದೇವತೆಗಳು ಅಂದರೆ ಶ್ರೇಷ್ಠವಾದ ವ್ಯಕ್ತಿ ಅಷ್ಟೇ. ನೀವು ದೇವತೆ, ಅವರು ದೇವತೆ, ಸಮಸ್ತ ಮಾನವರು ದೇವತೆಗಳೇ. ಆದರೆ ನಾವು ಈ ದುರ್ಗುಣ ದುರಾಚಾರಗಳನ್ನು ಬಿಟ್ಟು ಸರಿ ಮಾರ್ಗದಲ್ಲಿ ಹೋದರೆ ಆತ್ಮ ಜಾಗೃತಿ ಆಯ್ತದೆ. ನಮಗೆ ಪರಮಾತ್ಮನ ಅರಿವು ಮೂಡ್ತಾ ಬರ್ತದೆ, ಸರ್ವವ್ಯಾಪಿಯಾದ ಪರಮಾತ್ಮನ. ಇದೇ ಜ್ಞಾನ. ಆ ಪರಮಾತ್ಮನ ಐಕ್ಯ ಭಾವವೇ ಬ್ರಹ್ಮ ಸಾಕ್ಷಾತ್ಕಾರ. ಅದನ್ನು ಒಂದು ಉದಾಹರಣೆ ನಾನು ಹೇಳ್ತೇನೆ. ಎಲ್ಲವೂ ಬೆಳಕೆ. ಇಲ್ಲಿ ನೋಡಿ, ಸೂರ್ಯ 24 ಗಂಟೆ ಉರಿತಾ ಇದ್ದಾನೆ, ಬೆಳಕು ಬರ್ತಾ ಇದೆ 3 ಲೋಕಕ್ಕೂ, ಈ ಭೂಮಿಗೂ ಬರ್ತಾ ಇದೆ. ಈ ಭೂಮಿ ತಿರುಗೋದ್ರಿಂದ ಹಗಲು ರಾತ್ರಿ ಆಯ್ತದೆ. ಭೂಮಿ ತಿರುಗಿಲ್ಲ ಅಂತ ಇಟ್ಟುಕೊಳ್ಳಿ, ಸಂಪೂರ್ಣ ಬೆಳಕೆ. ಹಾಗೆ ಈ ದೇಹ ಹೋದ ಮೇಲೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಾಗ ಬ್ರಹ್ಮನ ಐಕ್ಯ ಭಾವ ಆಯಿತು. ಎಲ್ಲ ಕಷ್ಟ ನಷ್ಟ ದುಃಖ ಯಾತನೆ ಹುಟ್ಟು ಮುಪ್ಪು ವ್ಯಾಧಿ ಸಾವಿಂದ ಬಿಡುಗಡೆಯಾಗಿ ಅವನು ಪರಮಾನಂದ ಸ್ಥಿತಿಯಲ್ಲಿರ್ತಾನೆ. ಅದನ್ನು ಯಾವಾಗ ಪಡೆಯೋದು? ಸತ್ತ ನಂತರ ಅಲ್ಲ, ಈಗಲೇ ಪಡಿಬೇಕು. ಅದು ನಾನು ರಿಟೈರ್ಡ್ ಆಗಿ ನಾನು ಓದ್ತೇನೆ ವೇದ ಉಪನಿಷತ್ತು ಭಗವದ್ಗೀತೆ, ಈಗ ನಾನು ಬ್ಯುಸಿ ಇದ್ದೀನಿ, ಒಂದು ವ್ಯವಹಾರ ಇದೆ, ನಾನು ಹಾಗಿದೆ ಹೀಗಿದೆ ಅದೆಲ್ಲ ಮುಗಿಸಿ ಹೋಗ್ತೇನೆ, ಅದು ಆಗಲ್ಲ. ಯಾವಾಗ ಇವತ್ತೇ ನೀವು ಅದನ್ನು ಪಡ್ಕೊಳ್ಬೇಕು. ಇವತ್ತಿಂದನೇ ಅಧ್ಯಯನ ಶುರು ಮಾಡಿ ತಿಳ್ಕೊಳ್ಳಿ. ಮತ್ತು ಆಧ್ಯಾತ್ಮ ಗುರುಗಳು ಹತ್ರ ಹೋಗಿ ನೀವು ಪ್ರಶ್ನೆ ಮಾಡಿ ಕೇಳಿ ತಿಳ್ಕೊಳ್ಬೇಕು. ಅದು ಬಿಟ್ಟು ನೀವು ಕಥಾವಾಚಕ ಮಾಡುವವರು, ವೇಷಭೂಷಣಗಳನ್ನು ಹಾಕ್ಕೊಂಡವರು, ದೊಡ್ಡ ದೊಡ್ಡ ಮಾಲೆ ಏನೇನೋ ಕಲರ್ ಡ್ರೆಸ್ಗಳನ್ನು ಹಾಕ್ಕೊಂಡವರು, ಅವ್ರು ಹಣಕ್ಕಾಗಿ ಕೂತವರು, ಹೊಟ್ಟೆಪಾಡಿಗಾಗಿ ಕೂತವರು, ಅವ್ರಿಗೆ ಸೈಟ್ ತಗೊಳ್ಬೇಕು, ಮನೆ ಕಟ್ಟಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಕಾರ್ ತಗೊಳ್ಬೇಕು, ಅವ್ರು ನಿಮ್ಮ ಹತ್ರ ದುಡ್ಡು ಎಳೆದು ಬಿಡ್ತಾರೆ.
ನಿಮಗೆ ಆಧ್ಯಾತ್ಮ ಗುರು ಹತ್ರ ಹೋಗಿ, ಗುರು ದುಡ್ಡು ಕೇಳಲ್ಲ, ಹಣ ತಗೊಳ್ಳಲ್ಲ. ಅವನಿಗೆ ಹಣ ಬೇಡ, ಕೀರ್ತಿ ಬೇಡ, ವಸ್ತು ಬೇಡ ನಿಮ್ಮದು. ಅವನು ಜ್ಞಾನವನ್ನು ಕೇಳಬೇಕು. ನಾವು ಕೇಳಿ ಗೊತ್ತಿರಬೇಕು, ಗುರುಗಳೇ ನಮಗೆ ಧರ್ಮ ಅರ್ಥ ಕಾಮ ಮೋಕ್ಷದ ಬಗ್ಗೆ ಹೇಳಿಕೊಡಿ, ಯಜ್ಞ ದಾನ ತಪ ಕರ್ಮದ ಬಗ್ಗೆ ಹೇಳಿಕೊಡಿ, ನಮ್ಮ ಪರಮ ಪವಿತ್ರ ಗ್ರಂಥ ವೇದಗಳ ಜ್ಞಾನವನ್ನು ಹೇಳಿಕೊಡಿ, ಉಪನಿಷತ್ತು ಬಗ್ಗೆ ಹೇಳಿಕೊಡಿ. ಆ ಥರ ಗುರುಗಳು ಎಷ್ಟು ಜನ ಇದ್ದಾರೆ ಈಗ ಭಾರತ ದೇಶದಲ್ಲಿ? ಭಾರತದಲ್ಲಿ ಹುಡುಕಾದ್ರೆ ಒಂದು 4-5 ಇರ್ಬೋದು. ಅದಕ್ಕೆ ವೇದ ಹಿಂದುಳಿದಿರೋದು. ವೇದ ಅಂತ ಎಲ್ಲ ಏನೇ ಮಾಡಬೇಕು ಅಂದರೆ ಎಲ್ಲ 1000 ರೂಪಾಯಿ ಚಾರ್ಜ್ ಅಲ್ಲ, ಮಾಡ್ತಾರೆ. ಈಗ ಏನಾಗಿದೆ ಅಂತಾರೆ, ಎಲ್ಲ ಹಣ. ಅದಕ್ಕೆ ಈ ಕಲಿಯುಗದ ಪ್ರಭಾವ ಅಂತ ಹೇಳೋದು. ನಾವು ಈ ಕಲಿಯುಗದ ಮನುಷ್ಯರು ಈಗ ನಾವಿದ್ದೇವೆ, ಇದನ್ನೀಗ ಸತ್ಯಯುಗ ಮಾಡ್ಬೋದು. ನಾವು ಸತ್ಯ ಮಾರ್ಗ ನಡೆದ್ರೆ ಈಗ ಸತ್ಯಯುಗದಲ್ಲೇ ಇದ್ದೇವೆ. ಸದ್ಗುರುಗಳು, ಜಗದ್ಗುರುಗಳು, ಆ ಗುರುಗಳು. ಮತ್ತೆ ನೋಡಿ, ವೇದಗಳಲ್ಲಿ ಎಲ್ಲಿಯೂ ಶ್ರೀ ಋಗ್ವೇದಿ, ಯಜುರ್ವೇದಿ, ಸಾಮವೇದಿ, ಅಥರ್ವ ಇದೆಲ್ಲ ಈ ಥರ ಚತುರ್ವೇದಿ ಮತ್ತು ಬ್ರಹ್ಮ ಋಷಿ ಈ ಥರ ಪಟ್ಟಗಳಿಲ್ಲ. ಇದೆಲ್ಲ ಈ ಕಲಿಯುಗದಲ್ಲಿ ಈಗಿನ ಮಾನವರು ಕೊಟ್ಟುಕೊಂಡು ಏನೋ ಮಾಡ್ತಿದ್ದಾರೆ. ಏನು ಮಾಡೋದು? ಈ ತಪ್ಪುಗಳನ್ನು ಹೇಗೆ ಸರಿ ಮಾಡೋದು? ನಾನು ಒಬ್ಬನೇ ಹೇಳಿದ್ರೆ ಆಯ್ತದ? ಪ್ರತಿಯೊಬ್ಬರು ಅಧ್ಯಯನ ಮಾಡಬೇಕು. ಅದರಿಂದ ನಾನು ಹೇಳೋದು, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇವತ್ತು DK ಶಿವಕುಮಾರ್ ಅವರು ಏನಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, CM ಆಗಲ್ವಾ, ನಮ್ಮ ರಾಜ, ನಮ್ಮ ಎಲ್ಲರಿಗೆ ಕನ್ನಡಿಗರಿಗೆ ಅವರು ರಾಜ. ಅವರು ದಯವಿಟ್ಟು ವೇದ ಉಪನಿಷತ್ತು ಭಗವದ್ಗೀತೆಯನ್ನು ಶಾಲೆಯ ಪಠ್ಯ ಪುಸ್ತಕದಲ್ಲಿ ಅಳವಡಿಕೆ ಮಾಡಬೇಕು ಅಂತ ನನ್ನ ಪ್ರಾರ್ಥನೆ. ಓಕೆ ಸರ್, ಥ್ಯಾಂಕ್ ಯು. ಏನು ಬೇಕಷ್ಟು ವಿಷಯ. ಮತ್ತೆ ಇನ್ನೊಂದು ವಿಚಾರ, ಈಗ ಸರ್ಕಾರ ಅಲ್ಲಿ ರಾಜಕೀಯವಾಗಿ ಅವರು ಅಳವಡಿಕೆ ಮಾಡೋದಿದ್ರು 75 ವರ್ಷದಿಂದ ಇವರು ಮಾಡಲಿಲ್ಲ. ಭಾರಿ ನೋವು ಇದೆ. ಇರಲಿ, ಯಾಕೆಂದರೆ ವೇದ ಉಪನಿಷತ್ತು ಭಗವದ್ಗೀತೆ ಇದರಲ್ಲಿ ಎಲ್ಲಿ ಜಾತಿ ಇಲ್ಲ, ಮತ ಪಂಥಗಳಿಲ್ಲ. ಇದು ಸಮಸ್ತ ಮಾನವರ ಉದ್ಧಾರಕ್ಕಾಗಿ, ಕಲ್ಯಾಣಕ್ಕೋಸ್ಕರ ಇರುವಂಥದ್ದು, ಎಲ್ಲರೂ ಉದ್ಧಾರಕ್ಕಾಗಿರೋದು. ಇದು ನನ್ನ ವೈಯಕ್ತಿಕವಾಗಿ ನನ್ನ ಒಬ್ಬಂದಲ್ಲ, ಋಷಿಗಳು ಕೊಟ್ಟಂಥದ್ದು. ಎಲ್ಲರೂ ಸಮಸ್ತ 800 ಕೋಟಿ ಮಾನವರಿಗೆ ಎಲ್ಲರ ಉದ್ಧಾರ ಇದರಿಂದನೇ ಆಗೋದು. ಇದನ್ನು ನಾವು ತಿಳ್ಕೊಂಡು ಕರ್ಮ ಮಾಡಿದರೆ ಆಗೋದು, ಇಲ್ಲರೆ ಆಗೋದಿಲ್ಲ. ಅದರಿಂದ ನಾನು ಹೇಳ್ತೇನೆ, ಇವತ್ತಿನ ಎಲ್ಲ ನಮ್ಮ ಕರ್ನಾಟಕ ಭಾರತ ದೇಶದಾದ್ಯಂತ ಇರುವ ಗ್ರಾಮದಲ್ಲಿರುವ ದೇವಾಲಯಗಳು, ಗುಡಿ ಗೋಪುರಗಳು ಜ್ಞಾನ ಮಂದಿರವಾಗಲಿ, ಧ್ಯಾನ ಮಂದಿರವಾಗಲಿ, ಅಲ್ಲಿ ವೇದ ಉಪನಿಷತ್ತು ಭಗವದ್ಗೀತೆ ಅಧ್ಯಯನ ಪುಸ್ತಕಗಳನ್ನು ಇಟ್ಟು ಧ್ಯಾನ ಮಾಡಿಸಿ, ಜ್ಞಾನ ಕೊಟ್ಟು ಧ್ಯಾನಕ್ಕೆ ಹಣಿ ಮಾಡಿ ಧ್ಯಾನದ ಬಗ್ಗೆ ಹೇಳಿಕೊಡಿ. ನಾವು ಧ್ಯಾನದ ಹಂತಕ್ಕೆ ಬರಬೇಕು, ಸರ್ವೋತ್ತಮ ದೇವರನ್ನೇ ಧ್ಯಾನ ಮಾಡಬೇಕು. ಇನ್ನು ಆಪ್ಷನ್ ಅವರಿಗೆ ತಿಳ್ಕೊಳ್ಳಿಕ್ಕಾಗದ 2ನೇ ಆಪ್ಷನ್ ದೇವತೆ ಧ್ಯಾನ. ಈ ರೀತಿಯೇ ನಾವು ಮಾಡ್ತಾ ಮುಂದುವರಿಬೇಕು. ಎಲ್ಲ ದೇವಾಲಯಗಳು ಜ್ಞಾನ ಮಂದಿರವಾಗಲಿ, ಧ್ಯಾನ ಮಂದಿರವಾಗಲಿ. ಓಕೆ ಸರ್, ಥ್ಯಾಂಕ್ ಯು.